ಹಾಯ್ ಫ್ರೆಂಡ್ಸ್, ಇವತ್ತಿನ ಕೆಲಸ ಬಂದು ತುಮಕೂರು ಡಿಸ್ಟಿಕ್ಕು CS ಪುರ ಹತ್ರ ಮಾಡ್ತಾ ಇರೋದು. ಗುಬ್ಬಿ ನೀರು ಇದು ಬಾವಿ ಬಂದು 450 ಅಡಿ ಅಂತೆ. 19ನಂತೂ JP ಬೆಳೆಸಿದ್ರಂತೆ. 80 ಅಡಿ ಕೇಸಿಂಗ್ ಅಂತ. ಇದು 20 ವರ್ಷದ ಬಾವಿ, 6 ಇಂಚಿಂದು. ಮಣ್ಣು ಬಿದ್ದು ಫುಲ್ ಮುಚ್ಕೊಂಡ್ಬಿಟ್ಟಿದೆ. ಒಂದ್ಸತಿ ಡೈರೆಕ್ಟು ಹಂಗೆ ಟ್ರೈ ಮಾಡಿದ್ವಿ, ತಕ್ಕೆ ಬರಲಿಲ್ಲ. ಪಕ್ಕದಲ್ಲಿ ವಾಶ್ ಮಾಡ್ಕೊಂಡು 300 ಅಡಿವರೆಗೂ ವಾಶ್ ಆಯಿತು ಫುಲ್ಲು. ಅದ್ರ ಕೆಳಗಡೆ ವಾಶ್ ಆಗಲಿಲ್ಲ, ಯಾಕಂದರೆ ಫುಲ್ಲು ಮೇಲ್ಗಡೆಯಿಂದ ಮಣ್ಣು ಬಿದ್ದು ಫುಲ್ ಕೊಲಾಪ್ಸ್ ಆಯಿತು. ಅವರು ಒಂದ್ಸತಿ ಹೇಳಿದ್ವಿ, ಪೈಪು ಮಾತ್ರ ಬರುತ್ತೆ, ಮೋಟ್ರ್ ಪಂಪು ಬರಲ್ಲ ಅಂತ ಹೇಳಿದ್ವಿ. ಆಯಿತು ತಕ್ಕೊಡಿ ಅಂತ ಹೇಳಿದರು. ಯಾಕಂದರೆ ಅವ್ರ ಮೋಟ್ರ್ ರನ್ ಮಾಡಿ ನೋಡಿದಾಗ ಪೈಪಲ್ಲೆಲ್ಲ ಮಣ್ಣು ಫುಲ್ಲು ಸೇರ್ಕೊಂಡ್ಬಿಟ್ಟಿದೆ. 240 ಅಡಿ ಮಾತ್ರ ಗ್ಯಾಪ್ ಇತ್ತು ಅಷ್ಟೇ. ಅಲ್ಲಿವರೆಗೂ ವಾಶ್ ಹೊರಗಡೆ ವಾಶ್ ಮಾಡೋಕ್ಕೆ ಮಾಡಿದ್ವಿ, ಪೈಪ್ ಒಳಗಡೆ ವಾಶ್ ಆಗಲಿಲ್ಲ. ಯಾಕಂದರೆ ಪೈಪ್ ಒಳಗಡೆ ವಾಶ್ ಮಾಡೋದು ತುಂಬ ಕಷ್ಟ ಆಯಿತು, ಯಾಕಂದರೆ ತುಂಬ ಫೋರ್ಸ್ ಇರುತ್ತೆ ಏರಿಂದು. ಹಾಗಾಗಿ 240 ಅಡಿವರೆಗೂ ಮಾತ್ರ ತಕ್ಕೊಡಿ ಪೈಪು. ಅದ್ರ ಕೆಳಗಡೆ ಪೈಪ್ ಬರಲಿಲ್ಲ. ಅವ್ರಿಗೆ ಹೇಳಿದ್ವಿ, ಕೇಸಿಂಗ್ ಕೀಳಿಸ್ಕೊಂಡ್ಬಿಟ್ಟು ಬೇರೆ ಕೇಸಿಂಗ್ ಹಾಕ್ಸ್ಕೊಂಡು ತಗ್ಸಿ ಅಂತ. ನೋಡಿ, ಹಾಗೆ ಇನ್ನೊಂದು ಪಾಯಿಂಟ್ ಇತ್ತು ಅವ್ರದ್ದೇ. 100 ಅಡಿಯಿಂದ ಕೆಳಗಡೆ ಇಳಿತಿರ್ಲಿಲ್ವಂತೆ ಈ ಮೋಟ್ರು. 2 HP ಮೋಟ್ರು ಇದು. ಮನೆ ಬಳಕೆಗೆ ಮಾತ್ರ ತಗೊಂಡಿದ್ರಂತೆ ಲೇಔಟಲ್ಲಿ ಮನೆ ಇರೋರಿಗೆ. ಅದು 100 ಅಡಿಯಿಂದ ಕೆಳಗಡೆ ಇಳಿತಿರ್ಲಿಲ್ಲ. ಅದನ್ನು ವಾಶ್ ಮಾಡಿಕೊಟ್ಟಿದ್ದೀವಿ, ಬಿಟ್ಟು ಹಾಕಿ 4.5. ಈ ಥರ ಏನಾರ ಪ್ರಾಬ್ಲಮ್ ಇದ್ದರೆ ಹೇಳಿ, ಕಾಲ್ ಮಾಡಿ. ಇದೇ ಥರ ಏನಾರ ಪ್ರಾಬ್ಲಮ್ ಇದ್ದರೆ ತಿಳಿಸಿ. ಎಲ್ಲ ಡಿಸ್ಟಿಕಲ್ಲಿ ಸರ್ವಿಸ್ ಇರ್ತವೆ. ಏನೇನು ಪ್ರಾಬ್ಲಮ್ ಇದ್ದರೂ ತಿಳಿಸಿ. ಇನ್ನರ್ ಕೇಸಿಂಗು, ಕ್ಯಾಮ್ರಾ ಸ್ಕ್ಯಾನಿಂಗು,